ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 2.1 ಡಿಸ್ಕಸ್ ಮಾಡ್ತಾ ಇದ್ದೀವಿ ಪೊಲಿನಾಮಿಯಲ್ ಚಾಪ್ಟರಿಂದ. ಎಕ್ಸಸೈಸ್ 2.1ನಲ್ಲಿ ಏನಂದರೆ, ಇಲ್ಲಿ ನಮಗೆ ಗ್ರಾಫ್ಸ್ ಕೊಟ್ಟಿದ್ದಾರೆ. ಈ ಗ್ರಾಫ್ಸ್ ನೋಡಿಕೊಂಡು ನಾವು ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಅಂತ ನಾವು ಹೇಳಬೇಕಾಗುತ್ತೆ. ನೋಡಿ, ದ ಗ್ರಾಫ್ ಆಫ್ y = f of x ಆರ್ ಗಿವನ್ ಇನ್ ದಿಸ್ ಫಿಗರ್ 2.1. ಓಕೆ, ಬಿಲೋ ಫಾರ್ ಸಮ್ ಪೊಲಿನಾಮಿಯಲ್ಸ್ p of x ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ p of x ಇನ್ ಈಚ್ ಕೇಸ್. ಓಕೆ, ಪ್ರತಿಯೊಂದಕ್ಕೂ ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಅಂತ ನಾವು ಹೇಳಬೇಕಾಗುತ್ತೆ. ನೋಡಿ, ಯಾವುದಾದ್ರೂ ಒಂದು ಗ್ರಾಫ್ ಕೊಟ್ಟು ಅದ್ರಿಗೆ ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಅಂತ ನಾವು ಹೇಳಬೇಕು ಅಂದರೆ ಅದೇನೆಂದರೆ ಎಕ್ಸ್ ಕೋಆರ್ಡಿನೇಟ್ಸ್ ಏನಿರುತ್ತೋ. ನೋಡಿ, ಜಾಮೆಟ್ರಿಕಲ್ ಮೀನಿಂಗ್ ಏನು ಝೀರೋಸ್ ಆಫ್ ದಿ ಪೊಲಿನಾಮಿಯಲ್ ಅಂದರೆ ದ ಎಕ್ಸ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ಸ್ ವೇರ್ ದ ಗ್ರಾಫ್ ಗ್ರಾಫ್ ಆಫ್ p of x ಇಂಟರ್ಸೆಕ್ಟ್ಸ್ ದಿ ಎಕ್ಸ್ ಆ್ಯಕ್ಸಿಸ್. ಅಂದರೆ ಇವಾಗ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಫಂಕ್ಷನ್ ಇದೆ. ಓಕೆ, ಇದು ನಮಗೆ p of x ಗ್ರಾಫ್, ಇದು p of xದು ಒಂದು ಗ್ರಾಫ್. ಓಕೆ, p of x ಅರ್ಥ ಆಯ್ತಾ? ಯಾವುದೋ ಒಂದು ಪೊಲಿನಾಮಿಯಲ್ ಇದೆ ನಮಗೆ, ಇದು p of x ಅನ್ನೋ ಪೊಲಿನಾಮಿಯಲು. ಇದ್ರಿಗೆ ಝೀರೋಸ್ ಆಫ್ ದಿ ಪೊಲಿನಾಮಿಯಲ್ ಏನಾಗುತ್ತೆ ಅಂದರೆ, ಇದು ನೋಡಿ, ಇದು ಎಕ್ಸ್ ಆ್ಯಕ್ಸಿಸ್. ಓಕೆ, ಇದು ಎಕ್ಸ್ ಆ್ಯಕ್ಸಿಸ್ಸು. ಈ ಎಕ್ಸ್ ಆ್ಯಕ್ಸಿಸ್ ಮೇಲೆ ಇರೋ ಪಾಯಿಂಟ್ಸ್ ನಾವು ಎಕ್ಸ್ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಈ p of x ಏನಿದೆಯೋ, ಈ p of x ಈ ಎಕ್ಸ್ ಆ್ಯಕ್ಸಿಸ್ನ ಕಟ್ಟಾಗಿರ್ಬೇಕು, ಅಂದರೆ ಟಚ್ ಮಾಡಬೇಕು, ಇಲ್ಲಾಂದರೆ ಇದನ್ನು ಕ್ರಾಸ್ ಮಾಡ್ತಾ ಹೋಗಬೇಕು. ನೋಡಿ, ಇದನ್ನು ಕ್ರಾಸ್ ಮಾಡ್ತಾ ಹೋಗ್ತಿದೆಯಾ? ನೋಡಿ, ಇಲ್ಲಿ ಕ್ರಾಸ್ ಮಾಡಿದೆ, ಮತ್ತು ಇಲ್ಲಿ ಕ್ರಾಸ್ ಮಾಡಿದೆ, ಇಲ್ಲಿ ಕ್ರಾಸ್ ಮಾಡಿದೆ. ಇವೇನಾಗುತ್ತಂದರೆ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆಯೋ, ಎಕ್ಸ್ ಪಾಯಿಂಟ್ಸು, ಇವನ್ನೇ ನಾವು ಝೀರೋಸ್ ಆಫ್ ದಿ ಪೊಲಿನಾಮಿಯಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ನೋಡಿದರೆ ಎಷ್ಟು ಝೀರೋಸ್ ಇದೆ? 3 ಝೀರೋಸ್ ಇದೆ. ಕ್ಲಿಯರಾ? ಇವಾಗ ಕ್ವಶನ್ಗೆ ಬಂದರೆ, ಇಲ್ಲಿ ನೋಡಿದರೆ ಈ ಕ್ವಶನಲ್ಲಿ p of x ಅನ್ನೋದು ಇಲ್ಲಿದೆ. ನಮಗೇನು ಝೀರೋಸ್ ಅಂತ ಹೇಳ್ಬೇಕಂದ್ರೆ ಈ ಎಕ್ಸ್ ಕೋಆರ್ಡಿನೇಟ್, ಈ ಎಕ್ಸ್ ಆ್ಯಕ್ಸಿಸ್ ಇದೆಯಲ್ಲ, ಈ ಎಕ್ಸ್ ಆ್ಯಕ್ಸಿಸ್ನ ಟಚ್ ಮಾಡಬೇಕು, ಇಲ್ಲಾಂದರೆ ಕ್ರಾಸ್ ಮಾಡಬೇಕು. ಇದನ್ನು ಎಲ್ಲೂ ಕ್ರಾಸ್ ಮಾಡಿಲ್ಲ. ಓಕೆ, ಇದರಿಂದ ಇದು ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ನೋ ಝೀರೋಸ್ ಅಂತ ಹೇಳ್ತೀವಿ. ನೋ ಝೀರೋಸ್, ಇದಕ್ಕೆ ನೋ ಝೀರೋಸ್. ಇಲ್ಲಿ ನೋಡಿದೆ, ಇದು p of x, ಇದು ಎಕ್ಸ್ ಆ್ಯಕ್ಸಿಸ್ನ ಒಂದು ಪಾಯಿಂಟ್ ಹತ್ರ ಕ್ರಾಸ್ ಮಾಡ್ತಾ ಹೋಗಿದೆ, ಒಂದು ಪಾಯಿಂಟ್ ಹತ್ರ, ಅದರಿಂದ 1 0 1 0. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಮಾಡಿದೆ, ಒಂದು ಪಾಯಿಂಟ್ ಹತ್ರ ಕ್ರಾಸ್ ಮಾಡಿದೆ, ಮತ್ತು ಇಲ್ಲೊಂದು ಪಾಯಿಂಟ್ ಹತ್ರ ಕ್ರಾಸ್ ಮಾಡಿದೆ, ಮತ್ತು ಇಲ್ಲಿ ಕೂಡ ಕ್ರಾಸ್ ಮಾಡಿದೆ, ಅಂದರೆ 3 ಪಾಯಿಂಟ್ ಹತ್ರ ಕ್ರಾಸ್ ಮಾಡಿದೆ. ಅದರಿಂದ ಇದು 3 ಝೀರೋಸು. ಕ್ಲಿಯರಾ? ನೆಕ್ಸ್ಟ್ ಇದು ನೋಡಿದರೆ ಈ ಫಂಕ್ಷನಲ್ಲಿ ಇಲ್ಲಿ ಈ ಪಾಯಿಂಟು ಆ್ಯಂಡ್ ಈ ಪಾಯಿಂಟು ನೋಡಿ, ಕ್ಲಿಯರಾಗಿ ನಾವು ಗಮನಿಸಿದರೆ ಈ ಪಾಯಿಂಟ್ ಹತ್ರ ಕ್ರಾಸ್ ಮಾಡಿದೆ. ನೋಡಿ, ಗ್ರಾಫ್ ಅನ್ನೋದು ನೋಡಿ p of x, ಇದು p of x ಅನ್ನೋ ಫಂಕ್ಷನ್ನು, ಇದೇನಿದೆ ಇದು p of x ಅನ್ನೋ ಫಂಕ್ಷನ್. ಅರ್ಥ ಆಯ್ತಾ? ಇದು ಎಕ್ಸ್ ಆ್ಯಕ್ಸಿಸ್. ಈ ಎಕ್ಸ್ ಆ್ಯಕ್ಸಿಸ್ನ ಎಲ್ಲೆಲ್ಲಿ ನಮ್ಗೆ ಕ್ರಾಸ್ ಮಾಡಿದೆ, ಇಲ್ಲೊಂದು ಹತ್ರ ಕ್ರಾಸ್ ಮಾಡಿದೆ, ಇಲ್ಲಿ ಕ್ರಾಸ್ ಮಾಡಿದೆ, ಅಂದರೆ 2 ಪಾಯಿಂಟ್ಸ್ ಹತ್ರ ಕ್ರಾಸ್ ಮಾಡಿರೋದ್ರಿಂದ ಇದ್ರಿಗೆ ಏನಂದರೆ ಇದ್ರಿಗೆ 2 ಝೀರೋಸು, ಇದು 2 ಝೀರೋಸ್. ಕ್ಲಿಯರಾ? ಇನ್ನು ಈ ಕ್ವಶನ್ ನೋಡಿ, ಇದರಲ್ಲಿ ಇದು p of x ಗ್ರಾಫ್. ಇದರಲ್ಲಿ ನಮಗೆ ಎಷ್ಟು ಪಾಯಿಂಟ್ ಹತ್ರ ಎಕ್ಸ್ ಆ್ಯಕ್ಸಿಸ್ನ ಕ್ರಾಸ್ ಮಾಡಿದೆ? ಇದು 1 ಹತ್ರ, 2 ಹತ್ರ, 3 ಹತ್ರ, 4 ಹತ್ರ, 4 ಪಾಯಿಂಟ್ ಹತ್ರ ಇದು ಈ p of x ಎಕ್ಸ್ ಆ್ಯಕ್ಸಿಸ್ನ ಕ್ರಾಸ್ ಮಾಡಿದೆ. ಅಂದರೆ ಇದು 4 ಝೀರೋಸ್ ಇದೆ ಇದ್ರಿಗೆ. ಓಕೆ, ಇನ್ನು ಈ ಫಂಕ್ಷನ್ ನೋಡಿದರೆ ಇಲ್ಲಿ 1 ಪಾಯಿಂಟ್ ಹತ್ರ, ಮತ್ತು ಇಲ್ಲಿ ಓನ್ಲಿ 1 ಪಾಯಿಂಟ್ ಹತ್ರ. ಓಕೆ, ಟಚ್ ಮಾಡಿದೆ ಅಷ್ಟೇ. ಟಚ್ ಮಾಡಿದರೆ ಓನ್ಲಿ ಒಂದು ಪಾಯಿಂಟಾಗಿ ಕೌಂಟ್ ಮಾಡ್ಬೋದು. ಅದನ್ನು ಟಚ್ ಮಾಡಿದೆ, ಅದರಿಂದ ಇಲ್ಲೊಂದು ಪಾಯಿಂಟು, ಓಕೆ, ಇಲ್ಲೊಂದು ಪಾಯಿಂಟು, ಮತ್ತು ಇಲ್ಲಿ ಟಚ್ ಮಾಡಿದೆ, ಇಲ್ಲೊಂದು ಪಾಯಿಂಟ್, ಅಂದರೆ 3 ಪಾಯಿಂಟ್, ಅಂದರೆ 3 ಝೀರೋಸ್ ಇದ್ರಿಗೆ, 3 ಝೀರೋಸ್. ಅರ್ಥ ಆಯ್ತಾ?